ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ನೀಡುವ ಕುರಿತು ಈಗ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ಜೈಲಿನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಏನಿತ್ತು ಅದೀಗ ಮುಂದೂಡಿಕೆ ಆಗಿರುವಂತದ್ದು. ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ನೀಡುವ ಕುರಿತು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 25ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ. 25ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದ 57ನೆಯ ಸಿಸಿಎಚ್ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದ ದರ್ಶನ್ ಜೈಲಿನಲ್ಲಿ ದಾಸನಿಗೆ ಸೌಲಭ್ಯ ನೀಡುವ ಕುರಿತು ಅರ್ಜಿ ವಿಚಾರಣೆ ಏನಿತ್ತು ಅವತ್ತು ಅರ್ಜಿ ವಿಚಾರಣೆ ಈಗ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ ಆಗಿದೆ. 25ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ 57ನೆಯ ಸಿಸಿಎಚ್ ಕೋರ್ಟ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ದಾಸ ಕೋರ್ಟ್ಗೆ ಹಾಜರಾಗಿದ್ದ. ಆ ಒಂದು ಸಂದರ್ಭದಲ್ಲಿ ಆತನ ಅರ್ಜಿ ವಿಚಾರಣೆಯನ್ನ 25ನೆಯ ತಾರೀಕಿಗೆ ಸೆಪ್ಟೆಂಬರ್ 25ಕ್ಕೆ ಅರ್ಜಿ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಸೌಲಭ್ಯ ನೀಡುವ ಕುರಿತು ಅರ್ಜಿ ವಿಚಾರಣೆ ಇದೀಗ ಸೆಪ್ಟೆಂಬರ್ 25ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ದಾಸ ಜೈಲಿನಲ್ಲಿ ಈಗ 2ನೆಯ ಬಾರಿಗೆ ಅರ್ಜಿ ಅವರಿಗೆ ಸೌಲಭ್ಯ ನೀಡುವ ಕುರಿತು 2ನೆಯ ಬಾರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ 2ನೆಯ ಬಾರಿಯ ಅರ್ಜಿ ಏನ್ ಸಲ್ಲಿಸಿದ್ರು 57ನೆಯ ಸಿಸಿಎಚ್ ಕೋರ್ಟ್ ಈಗ ಆ ಒಂದು ಅರ್ಜಿಯನ್ನ ಮುಂದೂಡಿಕೆ ಮಾಡಿದೆ. ಸೆಪ್ಟೆಂಬರ್ 25ಕ್ಕೆ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ ಅಂತ ಈಗ ಆ ಒಂದು ಅರ್ಜಿಯನ್ನ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಾಸ ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಈಗ ಸೆಪ್ಟೆಂಬರ್ 25ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಜೈಲಿನಲ್ಲಿ ದಾಸನಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ದಾಸ ಈ ಒಂದು ಅರ್ಜಿಯನ್ನ ತಿರ್ಗಾ ಸಲ್ಲಿಸಿದ್ರು. ಕಳೆದ ಬಾರಿ 64ನೆಯ ಸೆಷನ್ ಕೋರ್ಟ್ ನಲ್ಲಿ ದಾಸನಿಗೆ ಸೌಲಭ್ಯವನ್ನ ನೀಡುವಂತೆ ಕೋರ್ಟ್ ಮೊರೆ ಹೋಗಿದ್ರು. ಆಗ ಕೋರ್ಟ್ ಕೂಡ ಅವರಿಗೆ ಅರ್ಜಿ ಮೂಲಕ ಅವರಿಗೆ ಹಾಸಿಗೆ ದಿಂಬು ಎಲ್ಲ ನೀಡಬೇಕು ಅಂತ ಹೇಳಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ A2 ದರ್ಶನ್ಗೆ ಈಗ ಬೆಂಗಳೂರಿನ 57ನೆಯ ಸಿಸಿಎಚ್ ಕೋರ್ಟ್ ನಲ್ಲಿ ಅರ್ಜಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂತಹ ದಾಸನಿಗೆ ಈಗ ಅಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಅವರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವ A2 ಆರೋಪಿ ದರ್ಶನ್ಗೆ ಬೆಂಗಳೂರಿನ 57ನೆಯ ಸಿಸಿಎಚ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಸೌಲಭ್ಯ ನೀಡುವಂತೆ ಅರ್ಜಿ ಸಲ್ಲಿಸಿದ್ರು. ಅದೀಗ ಮುಂದೂಡಿಕೆ ಆಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಂತಹ ದಾಸನಿಗೆ ಈಗ ಮತ್ತೊಂದು ಸಂಕಷ್ಟ. ಯಾಕಂದ್ರೆ ಅವರು ಸೌಲಭ್ಯಕ್ಕೆ ಸಲ್ಲಿಸಿದಂತಹ ಅರ್ಜಿಯನ್ನ ಈಗ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಈಗ ದಾಸ ಒದ್ದಾಟ ಶುರುವಾಗಿದೆ. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂತಹ ದಾಸನಿಗೆ ಈಗ ಕೋರ್ಟ್ ಮತ್ತೆ ಶಾಕ್ ಅನ್ನ ನೀಡಿದೆ. ಯಾಕಂದ್ರೆ ಅವರಿಗೆ ಯಾವುದೇ ರೀತಿ ಸೌಲಭ್ಯವನ್ನ ನೀಡಲಾಗ್ತಾ ಇಲ್ಲ ಅಂತ ಅವರು ತಿರುಗಾ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರು. ಕಳೆದ ಬಾರಿ ಅವರು ಅರ್ಜಿ ಸಲ್ಲಿಸಿದಾಗ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಕೋರ್ಟ್ ಆ ಒಂದು ಆದೇಶವನ್ನ ವಜಾಗೊಳಿಸಿತ್ತು. ಈಗ ದರ್ಶನ್ಗೆ ಮತ್ತೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಸೌಲಭ್ಯವನ್ನ ನೀಡಿ ಅಂತ ಜೈಲ್ ಅಧಿಕಾರಿಗಳಿಗೆ ತಿಳಿಸಿತ್ತು ಕೋರ್ಟ್ 64ನೆಯ ಸೆಕ್ಷನ್ ನಲ್ಲಿ ಆ ಕೋರ್ಟ್ ಇದ್ದಾಗ. ಆದ್ರೆ ಯಾವುದೇ ಸೌಲಭ್ಯವನ್ನ ಕೋರ್ಟ್ ಅಧಿಕಾರಿಗಳು ನೀಡ್ತಾ ಇಲ್ಲ ಅಂತ ತಿರ್ಗಾ ಅವರು ವಾಪಸ್ ಈಗ ಸೌಲಭ್ಯ ನೀಡುವಂತೆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದ್ರೆ ಆ ಒಂದು ಅರ್ಜಿಯನ್ನ ಈಗ ಸೆಪ್ಟೆಂಬರ್ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ಆಗಿರುವಂತಹ A2 ಆರೋಪಿ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದು ಬೆಂಗಳೂರಿನ 57ನೆಯ ಸಿಸಿಎಚ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಏನಿತ್ತು ಆ ಒಂದು ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದ್ದು ದಾಸನಿಗೆ ಮತ್ತಷ್ಟು ಸಂಕಷ್ಟನೇ ಅಂತಾನೆ ಹೇಳ್ಬೋದು.